ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರಂ. ಅದನ್ನು ಹಿಂದಿನ ವಿಡಿಯೋದಲ್ಲಿ ಪಾರಾಯಣ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ಪೂರ್ತಿ ಅರ್ಥದೊಂದಿಗೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಅತ್ಯದ್ಭುತವಾದ ವಿಷಯವಾಗಿದೆ. ಇದು ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ರಚಿಸಿದ ಒಂದು ಸ್ತೋತ್ರವಾಗಿದೆ. ನಾವು ಮೊದಲಿನಿಂದಲೂ ನೋಡುತ್ತಾ ಹೋಗಬೇಕಾಗತ್ತೆ. ಅಂದರೆ ಇದನ್ನು ಶುರು ಮಾಡುವ ಮೊದಲು ನಾನು ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ, ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಮರಣದಿಂದ ಜನನದವರೆಗೆ ಅಂತ. ಸಾಮಾನ್ಯವಾಗಿ ಜನನದಿಂದ ಮರಣದವರೆಗೆ ನಮ್ಗೆ ಗೊತ್ತಿರುತ್ತೆ, ಆದರೆ ಮರಣದಿಂದ ಜನನದವರೆಗೆ ನಮಗೆ ಸಾಮಾನ್ಯವಾಗಿ ಗೊತ್ತಿರೋಲ್ಲ. ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೆ, ದಯವಿಟ್ಟು ನೀವು ಅದನ್ನು ನೋಡಿ. ಅದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮನುಷ್ಯ ಸತ್ತು ಹೋದ ಮೇಲೆ ಜೀವಾತ್ಮನು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಮೋಕ್ಷಕ್ಕಾಗಲಿ ಹೋಗುತ್ತಾನೆ. ಅಥವಾ ತುಂಬ ಮೋಹ ಇರುವ ಜೀವಾತ್ಮಗಳು ಇಲ್ಲಿ ಓಡಾಡುವ ಸಂದರ್ಭಗಳು ಇರುತ್ತವೆ. ಅದು ಹೇಗೆ ಇದ್ದರೂ ಆ ಎಲ್ಲ ಜೀವಾತ್ಮಗಳು ತಮ್ಮ ಸ್ವರ್ಗ ಸುಖವನ್ನು ಕಳೆದುಕೊಂಡೋ ನರಕದ ದುಃಖವನ್ನು ಕಳೆದುಕೊಂಡೋ ಮತ್ತೆ ಇಲ್ಲಿಗೆ ಈ ಜಗತ್ತಿಗೆ ಪುನರ್ಜನ್ಮ ಹೊಂದಲು ವಾಪಸ್ ಬರ್ತವೆ. ಆದರೆ ಅದು ಹೇಗೆ ಬರುತ್ತವೆ ಅಂದರೆ, ಮಳೆಯ ರೂಪದಲ್ಲಿ ಇಲ್ಲಿಗೆ ಬಂದು ಯಾವುದಾದರೂ ಒಂದು ಭತ್ತದಲ್ಲೋ ಗೋಧಿಯಲ್ಲೋ ರಾಗಿಯಲ್ಲೋ ಮುಂತಾದ ತಿನ್ನೋ ಪದಾರ್ಥದಲ್ಲಿ, ಇದನ್ನು ವ್ರೀಹಿ ಅಂತ ಹೇಳ್ತಾರೆ. ಭತ್ತ, ಗೋಧಿ, ರಾಗಿ ಮುಂತಾದನ್ನು ವ್ರೀಹಿ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದರಲ್ಲಿ ಸೇರಿಕೊಂಡು ಸರಿಯಾದ ಗಂಡಸಿನಲ್ಲಿ ತಿಂದಾಗ ವೀರ್ಯವಾಗಿ ಆಗಿ ಮತ್ತು ಹೆಣ್ಣಿನ ಗರ್ಭಕೋಶಕ್ಕೆ ಸೇರಿ ಮಗು ಉಂಟಾಗುತ್ತದೆ. ಇದು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈಗ ಈ ಜೀವಾತ್ಮ ಇದ್ದಾನಲ್ಲ, ಈ ಜೀವಾತ್ಮ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ತುಂಬ ಸಲ ಮಾಡಿರ್ತಾನೆ. ಪ್ರತಿ ಸಲ ಗರ್ಭದಲ್ಲಿ ಬಂದು ಮತ್ತು ಗರ್ಭದಿಂದ ಹೊರಗೆ ಬರುತ್ತೆ ಆ ಜೀವ. ಆಗ ಅದು ಪರಮೇಶ್ವರನಲ್ಲಿ ಏನು ಚಿಂತನೆ ಮಾಡುತ್ತದೆ ಅನ್ನೋದು ಈ ಸ್ತೋತ್ರದ ಮುಖ್ಯ ಸಾರ. ಅಂದರೆ ನೋಡಿ, ಇಲ್ಲಿಂದ ಶುರು ಮಾಡೋಣ ಈ ಸ್ತೋತ್ರ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತ್ರ ಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರ ಮೇಧ್ಯ ಮಧ್ಯೆ ಕಥಯತಿ ನಿತರಾಂ ಜಾಠರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಅಂದರೆ ಈ ಜೀವಾತ್ಮ ಪದೇ ಪದೇ ಹುಟ್ಟೋದು ಸಾಯೋದು, ಒಂದು ದೇಹವನ್ನು ತಗೊಳ್ಳೋದು ಹುಟ್ಟೋದು ಸಾಯೋದು ಮಾಡ್ತಾ ಇದ್ದಾಗ ಅದಕ್ಕೆ 8ನೇ ತಿಂಗಳಲ್ಲಿ ಸ್ಮೃತಿ ಬರುತ್ತೆ. ಆ ಸಂದರ್ಭದಲ್ಲಿ ಆ ಜೀವಾತ್ಮನು ತನ್ನ ಹಿಂದಿನ ಜನ್ಮದ ಎಲ್ಲವನ್ನೂ ನೋಡಿ, ತನ್ನ ಪಾಪ ಪುಣ್ಯಗಳನ್ನು ನೋಡಿ, ಮತ್ತು ಈ ಗರ್ಭವಾಸವು ನನಗೆ ಉಂಟಾಗಿದೆ, ನಾನು ಈ ಗರ್ಭವಾಸಕ್ಕೆ ಅನೇಕ ಸಲ ಬಂದು ಹೋಗಿದ್ದೇನೆ, 84 ಲಕ್ಷ ಸಲ ಬಂದು ಆಮೇಲೆ ಮನುಷ್ಯ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಮನುಷ್ಯ ಜನ್ಮದಲ್ಲೂ ಅನೇಕ ಸಲ ಬಂದು ಹೋಗಿ ಮಾಡಿದ್ದೇನೆ, ಆದರೂ ನನ್ನಲ್ಲಿ ಮೋಕ್ಷದ ಅಪೇಕ್ಷೆ ಉಂಟಾಗಲಿಲ್ಲ. ಆದರೂ ನಾನು ಪ್ರತಿ ಜನ್ಮದಲ್ಲಿಯೂ ಮಾಡುವ ತಪ್ಪನ್ನೇ ಮಾಡಿ ಜೀವನವನ್ನು ವ್ಯರ್ಥಗೊಳಿಸಿದ್ದೇನೆ ಅನ್ನುವ ಭಾವದಲ್ಲಿ ಈ ಜೀವಾತ್ಮನು, ಈ ಜೀವವು ಗರ್ಭದಲ್ಲಿ ಏನು ಹೇಳುತ್ತೆ, ಹೇಳುತ್ತೆ ನೋಡಿ, ನನ್ನ ಹಿಂದಿನ ಅನೇಕ ಜನ್ಮದ ಕರ್ಮಗಳಿಂದಾಗಿ ನಾನು ನನ್ನ ತಾಯಿಯ ಗರ್ಭದಲ್ಲಿ ಜನಿಸಿದೆ. ನಾನು ನಿಮಗೆ ಹೇಳಿದೆ, 8ನೇ ತಿಂಗಳು 9 ತಿಂಗಳಲ್ಲಿ ಮಗು ಹೊರಗೆ ಬರುವ ಮೊದಲು ತನ್ನ ಹಿಂದಿನ ಜನ್ಮದ ನೆನಪುಗಳು, ಸ್ಮೃತಿಗಳು, ಪಾಪ ಪುಣ್ಯಗಳು ಅದಕ್ಕಿರುತ್ತೆ. ಆ ಮಗು ಹೇಳುತ್ತೆ, ನಾನು ಅನೇಕ ಸಲ ಈ ಗರ್ಭವಾಸವನ್ನು ಅನುಭವಿಸಿದ್ದೇನೆ. ಯಾಕೆ ಅನುಭವಿಸಿದ್ದೇನೆ ಅಂದರೆ, ನಾನು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಲಿಲ್ಲ.
ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿ ಆ ಕರ್ಮಗಳಿಗೆ ಅನುಸಾರವಾಗಿ ಅನೇಕ ತಾಯಿಯ ಹೊಟ್ಟೆಯಲ್ಲಿ ಬಂದು ಹೋಗಿದ್ದೇನೆ. ಆ ಗರ್ಭವಾಸವು ಅತ್ಯಂತ ಕಷ್ಟಕರವಾಗಿದೆ ಅಂತ ಇಲ್ಲಿ ಹೇಳುತ್ತೆ. ಏನು ಹೇಳುತ್ತೆ? ಆ ಗರ್ಭವಾಸದಲ್ಲಿ ಮೂತ್ರ, ಮಲ ಮತ್ತು ಶಾಖದ ನಡುವೆ ನಾನು ಇರಿಸಲ್ಪಟ್ಟಿದ್ದೆ. ಅಲ್ಲಿ ಎಲ್ಲ ಥರದ ದುಃಖಗಳು ನನ್ನ ಶರೀರಕ್ಕೆ ಆಗುತ್ತಾ ಇದ್ದವು. ಹಾಗಾಗಿ ಒಂದು ಕಡೆ ಮಲ, ಇನ್ನೊಂದು ಕಡೆ ಮೂತ್ರ, ಇನ್ನೊಂದು ಕಡೆ ನಮ್ಮ ಆ ತಾಯಿಯ ಜೀರ್ಣಾಂಗದ ಶಾಖ, ಈ ಉರಿಯಿಂದ ನಾನು ಗರ್ಭದಲ್ಲೇ ನಲುಗಿ ಹೋಗಿದ್ದೆ. ಬಹುಶಃ ಯಾರೂ ಸಹ ನಾನು ಗರ್ಭದಲ್ಲಿ ಅನುಭವಿಸಿದ ದುಃಖಗಳನ್ನು ವಿವರಿಸಲು ಸಾಧ್ಯವೇ ಇಲ್ಲ. ಅದರೊಳಗೆ ಓ ದೇವರೇ, ಆ ಸಂದರ್ಭದಲ್ಲಿ ಓ ಶಿವನೇ, ಓ ಪರಮಾತ್ಮನೇ, ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಸ್ಮರಿಸಲಿಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ಇಂತಹ ಈ ಅಪರಾಧವನ್ನು, ನಾನು ನಿನ್ನನ್ನು ಸ್ಮರಿಸದ ಅಪರಾಧವನ್ನು ಕ್ಷಮಿಸು ಅಂತ ಈ ಜೀವನು ಕೇಳಿಕೊಳ್ತಾ ಇದ್ದಾನೆ. ನೋಡಿ ಮುಂದಿನ ಶ್ಲೋಕದಲ್ಲಿ, ಬಾಲ್ಯೇ ದುಃಖಾತಿರೇಕಾನ್ಮಲ ಲುಲಿತವಪುಃ ಸ್ತನ್ಯಪಾನೇ ಪಿಪಾಸು ನೋ ಶಕ್ತಶ್ಚೇಂದ್ರಿಯೇಭ್ಯೋ ಭವಮಲಜನಿತಾ ಜಂತವೋ ಮಾಂ ತುದಂತಿ ನಾನಾ ರೋಗಾತಿ ದುಃಖಾದ್ರುದಿತ ಪರವಶಃ ಶಂಕರಂ ನ ಸ್ಮರಾಮಿ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾನು ಈ ಜೀವನ ಹೇಳ್ತಾನೆ, ನಾನು ಗರ್ಭದಿಂದ ಹೊರಗೆ ಬಂದ ಕೂಡಲೇ, ಅಂದರೆ ಗರ್ಭವಾಸದಲ್ಲಿ 9 ತಿಂಗಳು ಇದ್ದು ಹೊರಗೆ ಬಂದ ಕೂಡಲೇ ನನ್ನ ಅವಸ್ಥೆ ಏನಾಯಿತು ಅಂತ ಜೀವ ಹೇಳುತ್ತೆ, ಅಥವಾ ಜ್ಞಾನಿಯಾದ ಮನುಷ್ಯನೂ ಹೇಳ್ತಾನೆ ಅಂತ ನಾವು ತಿಳ್ಕೊಳ್ಬೋದು. ಯಾಕಂದರೆ ಇದು ಶಂಕರರು ಹೇಳುವಂಥ ಮಾತಾದ್ರಿಂದ ಜ್ಞಾನಿಯಾದವರಿಗೆ ಇದೆಲ್ಲ ಗೊತ್ತಿರುತ್ತೆ ಅಂತಲೂ ತಿಳ್ಕೊಳ್ಬೋದು. ಗರ್ಭದಿಂದ ಹೊರಬಂದ ಕೂಡಲೇ ನನಗೆ ವೈಷ್ಣವ ಗಾಳಿ, ಅಂದರೆ ಹೊರಗಿನ ಗಾಳಿ, ಗರ್ಭದಿಂದ ಹೊರಗೆ ಬಂದಾಗ ಪ್ರಥಮ ಉಸಿರನ್ನು ತಗೊಳ್ತೇವಲ್ಲ, ಈ ವಾತಾವರಣಕ್ಕೆ ಹೊಂದಿಕೊಳ್ಳುವಾಗ ಬರುವ ಗಾಳಿಯನ್ನು ವೈಷ್ಣವ ಗಾಳಿ ಅಂತ ಹೇಳ್ತಾರೆ. ಗರ್ಭದಿಂದ ಹೊರಬಂದ ಕೂಡಲೇ ಶಿಶು ದೇಹದಲ್ಲಿ ನಾನು ಬಹಳಷ್ಟು ದುಃಖಪಟ್ಟೆ. ಮತ್ತು ಶಿಶುವಿಗೆ ನೋಡಿ, 5 ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಇದ್ದರೂ ಕರ್ಮೇಂದ್ರಿಯಗಳು ಅದರ ಸ್ವಾಧೀನದಲ್ಲಿ ಇರುವುದಿಲ್ಲ. ಅದು ನಡೆಯೋದಕ್ಕೆ ಆಗೋದಿಲ್ಲ, ಅದು ಕೈಗಳನ್ನು ಎತ್ತಲಿಕ್ಕೆ ಆಗೋದಿಲ್ಲ, ಅದು ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಆವಾಗ ಏನಾಯಿತು, ನಾನು ಕೊಳಕು, ದೇಹ ಕೊಳಕು, ಅಂದರೆ ತುಂಬ ಸಲ ಮಲ ಮಾಡೋದು, ತುಂಬ ಸಲ ಮೂತ್ರ ಮಾಡೋದು, ತುಂಬ ಸಲ ಇರುವೆಗಳಿಂದ ಕಚ್ಚಿಸ್ಕೊಳ್ಳೋದು. ಮಣ್ಣಿನಲ್ಲಿ ನಾನು ಚಿಕ್ಕ ಮಗು ಇದ್ದಾಗ ಉರುಳಾಡ್ತಾ ಇದ್ದೆ. ಅದು ನನಗೆ ನೋವಾಗ್ತಾ ಇತ್ತು, ಆದರೆ ಅದು ನನಗೆ ಹೇಳಲಿಕ್ಕಾಗ್ತಾ ಇರಲಿಲ್ಲ. ಯಾರಲ್ಲೂ ಹೇಳುವ ಪರಿಸ್ಥಿತಿಯಲ್ಲಿ ನಾನಿರಲಿಲ್ಲ. ನನಗೆ ಮಾತಾಡಲಿಕ್ಕೆ ಬಾಯಿ ಬರ್ತಾ ಇರಲಿಲ್ಲ, ನಡೆದಾಡಲಿಕ್ಕೆ ಕಾಲು ಬರ್ತಾ ಇರಲಿಲ್ಲ. ಇಂಥದ್ದು ನನ್ನ ಇಂದ್ರಿಯಗಳು ಶಕ್ತವಾಗಿರಲಿಲ್ಲ ಯಾವಾಗ, ಶಿಶು ಅವಸ್ಥೆಯಲ್ಲಿ. ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ತಾಯಿಯ ಹಾಲನ್ನೇ ಕುಡಿಯುತ್ತಾ ಇದ್ದೆ. ಅದರಲ್ಲಿ ಒಂದರಲ್ಲಿ ನನಗೆ ಸದಾಕಾಲ ಆಸಕ್ತಿ ಇತ್ತು. ಅಂದರೆ ಇಲ್ಲಿ ಜೀವನು ಹೇಳ್ತಾ ಇದ್ದಾನೆ, ನನಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ. ಗರ್ಭದಲ್ಲಿ ಇದ್ದಾಗಲೂ ನಾನು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿದೆ, ಇವಾಗಲೂ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೆ. ಶಿಶು ಸ್ಥಿತಿಯಲ್ಲಿ ನನ್ನನ್ನು ಆಗಾಗ ಬೇರೆ ಬೇರೆ ಹುಳಗಳು ಕಚ್ಚುತ್ತಿದ್ದವು, ಸೊಳ್ಳೆಗಳು ಕಚ್ಚುತ್ತಿದ್ದವು, ಇರುವೆಗಳು ಕಚ್ಚುತ್ತಿದ್ದವು, ದೇಹದ ಒಳಗೆ ಜಂತು ಹುಳಗಳು ಕಚ್ಚುತ್ತಾ ಇದ್ದವು. ಆ ನೋವನ್ನು ತಡೆದುಕೊಳ್ಳಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಇಂದ್ರಿಯಗಳು ಸಶಕ್ತವಾಗಿರಲಿಲ್ಲ. ಹಾಗಾಗಿ ನೋಡಿ, ಕೈ ಸಶಕ್ತವಾಗಿರಲಿಲ್ಲ, ಸೊಳ್ಳೆಯನ್ನು ಓಡಿಸ್ಲಿಕ್ಕಾಗಲ್ಲ. ಆ ಕಚ್ಚುವಿಕೆಯನ್ನು ಅನುಭವಿಸಲೇಬೇಕಾದ ನರಕ ಯಾತನೆಯನ್ನು ನಾನು ಅನುಭವಿಸಿದೆ. ನಾನು ಬೇರೆಯವರ ಮೇಲೆ ಅವಲಂಬಿತನಾಗಿದ್ದೆ, ಸಂಪೂರ್ಣವಾಗಿ ತಾಯಿಯ ಮೇಲೆ ಅವಲಂಬಿತನಾಗಿದ್ದೆ. ಜ್ವರ, ಕೆಮ್ಮು, ವಾಂತಿ, ಭೇದಿ, ಹೊಟ್ಟೆ ನೋವು
ನೆಗಡಿ ಮುಂತಾದ ನಾನಾ ರೋಗಗಳಿಗೆ ನಾನು ಒಳಗಾಗಿ ಅನೇಕ ರೀತಿಯ ಕಷ್ಟಗಳನ್ನು ಹೊಂದಿದೆ ಹೇ ಭಗವಂತ. ಹಾಗಿದ್ದರೂ ಸಹ ಆ ಸಂದರ್ಭದಲ್ಲಿ ನನಗೆ ನಿನ್ನನ್ನು ಸ್ಮರಿಸಲು ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲೂ ನಾನು ನಿನ್ನನ್ನು ಸ್ಮರಿಸಲಿಲ್ಲ. ಮೂರನೇ ಸ್ಟೇಜಲ್ಲಿ ಈ ಜೀವಾತ್ಮ ಹೇಳುತ್ತೆ, ಪ್ರೌಢೋಹಂ ಯೌವನಸ್ಥೋ ವಿಷಯ ವಿಷಧರೈ ಪಂಚಭಿರ್ಮರ್ಮ ಸಂಧೌ ದಷ್ಟೋ ನಷ್ಟೋ ವಿವೇಕ ಸುತಧನ ಯುವತೆ ಸ್ವಾದಸೌಖ್ಯೇ ನಿಷಣ್ಣ ಶೈವೇ ಚಿಂತಾವಿಹೀನಂ ಮಮ ಹೃದಯಂ ಮಹೋ ಮಾನ ಗರ್ವಾಧಿರೂಢಂ ಶಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನೋಡಿ, ಪ್ರೌಢಾವಸ್ಥೆ ಬಂತು. ಪ್ರೌಢ ಅಂದರೆ ಬಾಲಕನ ಅವಸ್ಥೆ ಬಂತು. ಬಾಲಕನ ಅವಸ್ಥೆ ಬಂದಾಗ ಏನಾಯಿತು ನನಗೆ? ಬಾಲಕನ ಅವಸ್ಥೆ ಬಂದಾಗ ನನಗೆ ನಾನು ಶಿಶು ಸ್ಥಿತಿಯಿಂದ ನಿಧಾನವಾಗಿ ಬಾಲಕನಾಗ್ತಾ ಹೋಗಿದ್ದೆ ಅಥವಾ ಬಾಲಕಿ ಆಗಿದ್ದೆ. ಆವಾಗ ಯೌವನವು ನಿಧಾನವಾಗಿ ನನಗೆ ಬರಲಿಕ್ಕೆ ಶುರುವಾಯಿತು. ಆ ಯೌವನವನ್ನು ನಾನು ತಲುಪುತ್ತಾ ಆ ಯೌವನ ಕಾಲದಲ್ಲಿ ನಾನು ಅನೇಕ ರೀತಿಯ ತಪ್ಪುಗಳನ್ನು ಮಾಡುತ್ತಾ ಇದ್ದೆ. ಯಾವ ತಪ್ಪುಗಳನ್ನು ನಾನು ಮಾಡುತ್ತಾ ಇದ್ದೆ ಅಂತ ಇಲ್ಲಿ ಜೀವಾತ್ಮನು ಹೇಳ್ತಾ ಇದ್ದೇನೆ. ನನ್ನ ಪಂಚಜ್ಞಾನೇಂದ್ರಿಯಗಳಾದ ದೃಶ್ಯೇಂದ್ರಿಯವಾದ ಕಣ್ಣುಗಳಿಂದ, ಶ್ರವಣೇಂದ್ರಿಯವಾದ ಕಿವಿಗಳಿಂದ, ವಾಕೇಂದ್ರಿಯವಾದ ನಾಲಿಗೆಯಿಂದ, ಘ್ರಾಣೇಂದ್ರಿಯವಾದ ಮೂಗಿನಿಂದ, ಸ್ಪರ್ಶೇಂದ್ರಿಯವಾದ ಚರ್ಮಗಳಿಂದ ಹಾಗೂ ಪಂಚಕರ್ಮೇಂದ್ರಿಯಗಳ ಪ್ರಲೋಭನೆಗೆ ನಾನು ಒಳಪಟ್ಟೆ. ಆ ಇಂದ್ರಿಯಗಳ ವಶಕ್ಕೆ ನಾನು ಒಳಗಾಗಿ ಜೊತೆಗೆ ವಿವೇಕವನ್ನು ಕಳೆದುಕೊಂಡೆ. ಈ ವಿಷಯ ಭೋಗಕ್ಕೆ, ಪಂಚೇಂದ್ರಿಯಗಳ ವಿಷಯಗಳಿಂದ ಉಂಟಾಗುವ ವಿಷಯ ಭೋಗಕ್ಕೆ ಒಳಪಟ್ಟು ನಾನು ನನ್ನ ವಿವೇಕವನ್ನು ಕಳೆದುಕೊಂಡು ವಿಷಯ ಭೋಗಗಳೆಂಬ ವಿಷವನ್ನು ಸೇವಿಸುತ್ತಾ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳಲಿಲ್ಲ. ಮುಖ್ಯವಾಗಿ ಲೋಕೇಶಣ, ಪುತ್ರೇಶಣ, ವಿತ್ತೇಶಣ ಈ ಮೂರರಲ್ಲಿ, ಈ ಮೂರು ಏಷಣಗಳಲ್ಲಿ ಅಂದರೆ ಅತಿ ಆಸೆಗಳಲ್ಲಿ, ಮೋಹಗಳಲ್ಲಿ ನಾನು ಸಿಕ್ಕಿ ಹಾಕಿಕೊಂಡು ದಾಸನಾಗಿ ಜೀವನ ಮಾಡಿದೆ. ಹೆಣ್ಣು, ಹೊನ್ನು, ಮಣ್ಣು ಇದರಿಂದ ಬರುವ ಸುಖಕ್ಕಾಗಿ ನಾನು ಸದಾಕಾಲ ಹಾತೊರೆಯುತ್ತಾ ಇದ್ದೆ. ಈ ಆಸೆಗಳ ದಾಸನಾಗಿ ನನ್ನ ಇಡೀ ಜೀವನವನ್ನು, ಯೌವನ ಕಾಲವನ್ನು ನಾನು ವ್ಯರ್ಥಗೊಳಿಸಿದೆ. ಬಾಲಕ ಸ್ಥಿತಿಯಿಂದ ಯೌವನಕ್ಕೆ ಬಂದಾಗ ನನಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮುಂತಾದವುಗಳು ನನ್ನ ಸುಪ್ತ ಸ್ಥಿತಿಯಲ್ಲಿದ್ದವೆಲ್ಲ ಮೇಲೆ ಬಂದು ಆ ಸಮಯದಲ್ಲೂ ಸಹ ನಾನು ನಿನ್ನನ್ನು ಸ್ಮರಿಸಲಿಲ್ಲ. ಹೇ ಶಿವನೇ, ಹೇ ಪರಮಾತ್ಮನೇ, ಹೇ ಭಗವಂತನೇ, ನನ್ನ ಈ ಅಪರಾಧವನ್ನು ಕ್ಷಮಿಸು, ನನ್ನನ್ನು ಉದ್ಧಾರ ಮಾಡು ಎಂದು ಜೀವನು ಕೇಳಿಕೊಳ್ತಾ ಇದ್ದಾನೆ. 4ನೇ ಅವಸ್ಥೆಯಲ್ಲಿ ನೋಡಿ, 4ನೇ ಸ್ಟೇಜಲ್ಲಿ ವಾರ್ಧಕ್ಯೇ ಚೇಂದ್ರಿಯಾಣಂ ವಿಕಲಗತಿ ಮತಶ್ಚಾದಿ ದೈವಾದಿತಾಪೈ ಪ್ರಾಪ್ಯೈ ರೋಗೈ ವಿಯೋಗೈ ವ್ಯಸನ ಕೃಶ ತನೋರ್ಜಪ್ತಹೀನಂ ಚ ದೀನಂ ಮಿಥ್ಯಾ ಮೋಹಾಭಿಲಾಷೈ ಭ್ರಮತಿ ಮಮ ಮನೋ ಧೂರ್ಜಟೆ ಧ್ಯಾನ ಶೂನ್ಯಂ ಶಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾನು ಪ್ರೌಢಾವಸ್ಥೆಗೆ ಬಂದಾಗ, ಅಂದರೆ ಯೌವನ ಅವಸ್ಥೆಯನ್ನು ಮುಗಿಸಿಕೊಂಡು ನಾನು ಪ್ರೌಢಾವಸ್ಥೆ ಬಂದಾಗ ಮತ್ತು ವೃದ್ಧಾಪ್ಯವನ್ನು ಸಮೀಪಿಸುತ್ತಿರುವಾಗ ನಾನೇನು ಮಾಡಿದೆ? ನಾನು ವೃದ್ಧಾಪ್ಯವನ್ನು ದಾಟುತ್ತಿರುವಾಗ, ಪ್ರೌಢಾವಸ್ಥೆಯನ್ನು ಮುಗಿಸಿ ವೃದ್ಧಾಪ್ಯವನ್ನು ದಾಟುತ್ತಿರುವಾಗ, ಪ್ರೌಢಾವಸ್ಥೆಯಲ್ಲಿ ನಾನಾ ರೀತಿಯ ಜವಾಬ್ದಾರಿಗಳಿದ್ದವು. ಸಂಸಾರದ ಜವಾಬ್ದಾರಿ ಇತ್ತು, ಹೆಂಡತಿ ಮಕ್ಕಳ ಜವಾಬ್ದಾರಿ ಇತ್ತು, ಅಥವಾ ಗಂಡ ಮಕ್ಕಳ ಜವಾಬ್ದಾರಿ ಇತ್ತು, ತಂದೆ ತಾಯಿಯ ಜವಾಬ್ದಾರಿ ಇತ್ತು. ಈ ಸಂದರ್ಭದಲ್ಲೂ ನಾನು ನಿನ್ನನ್ನು ನೆನೆಸಿಕೊಳ್ಳಲಿಲ್ಲ. ಕ್ರಮಕ್ರಮವಾಗಿ
ನನ್ನ ಆಯುಷ್ಯ ಮುಗಿಯುತ್ತಾ ನಾನು ವೃದ್ಧಾಪ್ಯವನ್ನು ದಾಟುತ್ತಿರುವಾಗ ನನ್ನ ಪಂಚೇಂದ್ರಿಯಗಳು ದುರ್ಬಲಗೊಂಡವು, ನನ್ನ ಕರ್ಮೇಂದ್ರಿಯಗಳು ದುರ್ಬಲಗೊಂಡವು. ಸರಿಯಾಗಿ ನಡೀಲಿಕ್ಕಾಗ್ತಾ ಇರಲಿಲ್ಲ, ಸರಿಯಾಗಿ ಮಾತಾಡಲಿಕ್ಕಾಗ್ತಾ ಇರಲಿಲ್ಲ, ಎಲ್ಲ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇರಲಿಲ್ಲ, ಕಿವಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಕಣ್ಣು ಸರಿಯಾಗಿ ನೋಡುವ ಶಕ್ತಿಯನ್ನು ಕಳೆದುಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ನನ್ನ ಬುದ್ಧಿಯು ಸ್ಮರಣೆಯು ಕಡಿಮೆ ಆಗುತ್ತಾ ಬಂತು, ಸ್ಮರಣಾ ಶಕ್ತಿಯು ಕುಂಠಿತಗೊಂಡಿತು, ನನ್ನ ದೇಹವು ಎಲ್ಲ ರೀತಿಯಿಂದ ದುರ್ಬಲಗೊಂಡಿತು. ಅನಾರೋಗ್ಯ ಮತ್ತು ನೋವುಗಳು ನನ್ನನ್ನು ಬಿಡದೆ ಕಾಡುತ್ತಾ ಇದ್ದವು. ಈ ಸಂದರ್ಭದಲ್ಲಿ ಹಾಗಿದ್ದರೂ ಸಹ ನನ್ನ ಮೋಹ ಕಡಿಮೆಯಾಗಿರಲಿಲ್ಲ. ಹೆಂಡತಿ ಮಕ್ಕಳ ಬಗ್ಗೆ ಮೋಹ, ಮೊಮ್ಮಕ್ಕಳ ಬಗ್ಗೆ ಮೋಹ ಮುಂತಾದವರ ಬಗ್ಗೆ ಯೋಚಿಸುತ್ತಾ ನಾನು ಚಿಂತಾಕ್ರಾಂತನಾಗಿ ಅಲೆದಾಡುತ್ತಾ ಇದ್ದೆ. ಹೇ ಪರಮೇಶ್ವರನೇ, ಆ ಸಂದರ್ಭದಲ್ಲೂ ಹೇ ಭಗವಂತನೇ, ಆ ಸಂದರ್ಭದಲ್ಲೂ ನಾನು ನಿನ್ನನ್ನು ಸ್ಮರಿಸಲಿಲ್ಲ. ನನ್ನ ಈ ಮಹಾಪರಾಧವನ್ನು ಕ್ಷಮಿಸು, ನನ್ನನ್ನು ಉದ್ಧಾರ ಮಾಡು ಎಂದು ಇಲ್ಲಿ ಜೀವನು ಅಥವಾ ಈ ಹಿಂದಿನ ಜನ್ಮದ ಅನುಭವವನ್ನು ಪಡೆದ ಗರ್ಭದಲ್ಲಿರುವ ಮಗುವು ತನ್ನ ಹಿಂದಿನ ಜನ್ಮದ ಬಗ್ಗೆ ಹೇಳ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೋದು. 5ನೇ ಸ್ಟೇಜಲ್ಲಿ ನೋಡಿ, ಸ್ವಾತ್ವಾ ಪ್ರತ್ಯೂಷ ಕಾಲೇ ಸ್ನಪನ ವಿಧಿವಿಧೌ ನಾರಿತಂ ಗಾಂಗತೋಯಂ ಪೂಜಾರ್ಥಂ ವಾ ಕದಾಚಿದ್ ಬಹುತ ತರಗಹನೆ ಖಂಡಬಿಲ್ವಿದಳಂ ವಾ ನಾನೀತಾ ಪದ್ಮಮೂಲ ಸರಸಿ ವಿಕಸಿತ ಗಂಧಪುಷ್ಪೈ ಸ್ವದರ್ಥಂ ಶಂತವ್ಯೋ ಮೇ ಪರಾಧಃ ಶಿವ ಶಿವ ಭೋ ಶ್ರೀ ಮಹಾದೇವ ಶಂಭೋ. ನಾನು ನನ್ನ ಜೀವನದಲ್ಲಿ ಏನು ಮಾಡಿದೆ, ಏನು ಮಾಡಲಿಲ್ಲ ಅಂತ ಈ ಮಗು ಮುಂದುವರಿಸುತ್ತಾ ಹೇಳ್ತಾ ಇದೆ. ನಾನು ಧರ್ಮಶಾಸ್ತ್ರಗಳನ್ನು ಓದಲಿಲ್ಲ. ಧರ್ಮಶಾಸ್ತ್ರಗಳಲ್ಲಿ ಹೇಳಿದ ಗುರು ಹಿರಿಯರು ತೋರಿಸಿಕೊಟ್ಟ ಧರ್ಮದ ಸಂಕೀರ್ಣ ನಿಯಮಗಳನ್ನು ಪಾಲಿಸಲಿಲ್ಲ. ಬ್ರಹ್ಮಜ್ಞಾನಿಗಳು ಹೇಳಿದ ವಿವೇಕ, ವೈರಾಗ್ಯ, ಶಮ, ದಮಾದಿ ಸಾಧನ ಸಂಪತ್ತನ್ನು ನಾನು ಮಾಡಿಕೊಳ್ಳಲಿಲ್ಲ. ವೈರಾಗ್ಯದಿಂದ ನನಗೆ ಮುಮುಕ್ಷುತ್ವ, ತೀವ್ರವಾದ ಮೋಕ್ಷದ ಆಸೆಯು ಬರಲಿಲ್ಲ. ಅದ್ವೈತ ವೇದಾಂತ ಹೇಳಿಕೊಟ್ಟರೂ ನಾನು ಅದನ್ನು ಪಾಲಿಸಲಿಲ್ಲ. ಧರ್ಮಾಚರಣೆಯನ್ನು ಮಾಡದೆ, ಬ್ರಹ್ಮವಿಚಾರವನ್ನು ಚಿಂತಿಸದೆ ನಾನು ಅಪರಾಧ ಮಾಡಿದ್ದೇನೆ. ಹಾಗಾಗಿ ಹೇ ಭಗವಂತ, ನನ್ನ ಈ ಅಪರಾಧವನ್ನು ಕ್ಷಮಿಸು, ನನ್ನನ್ನು ಉದ್ಧಾರ ಮಾಡು ಎಂದು ಇಲ್ಲಿ ಬೇಡಿಕೊಳ್ಳುತ್ತಾ ಇದೆ. 6ನೇದು ನೋಡಿ, ದುಗ್ಧೈರ್ಮಧ್ವಾಜ್ಯಯುಕ್ತೈ ದಧಿಗುಡಸಹಿತೈ ಸ್ಥಾಪಿತಂ ನೈವಲಿಂಗಂ ನೋಲಿಪ್ತಂ ಚಂದನಾದ್ಯೈ ಕನಕ ವಿರಚಿತೈ ಪೂಜಿತಂ ನ ಪ್ರಸೂನೈ ಧೂಪೈ ಕರ್ಪೂರದೀಪೈ ವಿವಿಧ ರಸಯುತೈ ನೈವ ಭಕ್ತ್ಯೋಪಹಾರೈ ಶಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಇಲ್ಲಿ ಮಗು ಹೇಳ್ತಾ ಇದೆ, ಬೆಳಗ್ಗೆ ಸೂರ್ಯಾಸ್ತಮಾನಕ್ಕಿಂತ ಮೊದಲು ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ, ಗಂಗಾ ಜಲವನ್ನು ತಂದು, ಬಿಲ್ವಪತ್ರೆಯನ್ನು ತಂದು, ಹೂಗಳನ್ನು ತಂದು ನಿನ್ನನ್ನು ಅರ್ಚಿಸುವ ಅವಕಾಶವಿದ್ದರೂ ನಾನು ನಿನ್ನ ಪೂಜೆಯನ್ನು ಮಾಡಲಿಲ್ಲ. ಸರೋವರದಲ್ಲಿ ಹೋಗಿ ಅರಳಿದ ಹೂಗಳನ್ನು ತಂದು ನಾನು ನಿನಗೆ ಅರ್ಪಿಸಲಿಲ್ಲ. ನಾನು ಪರಿಮಳಯುಕ್ತವಾದ ಧೂಪವನ್ನು ನಿನ್ನ ಆರಾಧನೆಗಾಗಿ ಉಪಯೋಗಿಸಲಿಲ್ಲ. ನಿನಗೆ ದೀಪಗಳನ್ನು ಬೆಳಗಲಿಲ್ಲ. ಇದೆಲ್ಲವನ್ನು ಮಾಡದೆ ನಾನು ಅಪರಾಧವನ್ನು ಮಾಡಿದ್ದೇನೆ.
ಈ ಅಪರಾಧವನ್ನು ನಾನು ಪ್ರತಿ ಜನ್ಮದಲ್ಲೂ ಮಾಡುತ್ತಾ ಬಂದಿದ್ದೇನೆ. ಹೇ ಭಗವಂತ, ಕ್ಷಮಿಸಿ ಜ್ಞಾನವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಎಂದು 6ನೇ ಶ್ಲೋಕದಲ್ಲಿ ಜೀವನು ಅಥವಾ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾನೆ. 7ನೇ ಶ್ಲೋಕದಲ್ಲಿ ನೋಡಿ, ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದಗಹನೆ ಪ್ರತ್ಯವಾಯಾಕುಲಾಢ್ಯೆ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜ ಕುಲವಿಹಿತೆ ಬ್ರಹ್ಮ ಮಾರ್ಗೇನುಸಾರೇ. क्षन्तव्यो मे पराधः शिव 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 भो ಶ್ರೀ ಮಹಾದೇವ ಶಂಭೋ. ಇಲ್ಲಿ ಭಗವಂತನನ್ನು ಈ ಮಗು ಹೇಳ್ತಾ ಇದೆ, ಹೇ ಭಗವಂತ, ನೋ ಶಕ್ಯಂ ಸ್ಮಾರ್ತಕರ್ಮ ಪದಗಹನೆ ಪ್ರತ್ಯವಾಯಾಕುಲಾಢ್ಯೆ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲವಿಹಿತೆ ಬ್ರಹ್ಮ ಮಾರ್ಗಾನುಸಾರೆ ತತ್ವೋ ಜ್ಞಾತೆ ವಿಚಾರೆ ಶ್ರವಣಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾನು ಶ್ರವಣ ಮನನ ನಿಧಿಧ್ಯಾಸನ ಮುಂತಾದವುಗಳನ್ನು ಮಾಡದೆ, ಪ್ರತಿ ಜನ್ಮದಲ್ಲಿಯೂ ಸ್ಮಾರ್ತ ಕರ್ಮಗಳನ್ನು ಮಾಡದೆ ಪ್ರತಿ ಜನ್ಮವನ್ನು ನಾನು ತುಂಬ ಅನುಪಯುಕ್ತವಾಗಿ ಕಳೆದಿದ್ದೇನೆ. ಹೀಗೆ ನಾನು ಅನುಪಯುಕ್ತವಾಗಿ ಪ್ರತಿ ಜನ್ಮವನ್ನು ಕಳೆದಿರುವುದರಿಂದ ನನಗೆ ಅನೇಕ ಪಾಪಗಳನ್ನು ಮಾಡಿ ಮೋಕ್ಷದ ಬಗ್ಗೆ ಯೋಚಿಸದೆ ನಾನು ತಪ್ಪು ಮಾಡಿದ್ದೇನೆ. ಹೇ ಭಗವಂತ, ಈ ಜನ್ಮದಲ್ಲಾದರೂ ಮುಂದಿನ ಜನ್ಮದಲ್ಲಾದರೂ ನನಗೆ ಮೋಕ್ಷ ಚಿಂತನೆ ಬರುವಂತೆ ಮಾಡು, ನಿನ್ನ ಭಕ್ತಿ ಬರುವಂತೆ ಮಾಡು, ನಿನ್ನನ್ನು ಶ್ರದ್ಧೆಯಿಂದ ಪೂಜಿಸಿ ಪ್ರಾರ್ಥನೆ ಮಾಡಿ ಜಪತಪಗಳನ್ನು ಮಾಡುವಂತಹ ಯೋಗ್ಯತೆಯನ್ನು ನನ್ನಲ್ಲಿ ಕೊಡು ಎಂದು ಈ ಜೀವನು ಬೇಡ್ಕೊಳ್ತಾ ಇದ್ದೇನೆ. 9ನೇ ಶ್ಲೋಕಲ್ಲಿ ನೋಡಿ, ನಗ್ನೋ ನಿಸ್ಸಂಗ ಶುದ್ಧ ಸ್ತ್ರೀಗುಣ ವಿರಹಿತೋ ಧ್ವಸ್ತಮೋಹಾಂಧಕಾರೋ ನಾಸಾಗ್ರನ್ಯಸ್ತ ದೃಷ್ಟಿರ್ವಿದಿತ ಭವಗುಣೋ ನೈವ ದೃಷ್ಟ ಕದಾಚಿತ್ ಉನ್ಮನ್ಯಾವಸ್ಥಯಾ ತ್ವಾಂ ವಿಗತಗತಿಃ ಮತಿಃ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ನಾನು ಎಂದಿಗೂ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಂಡು ಓಂಕಾರ ಮಂತ್ರವನ್ನು ಜಪಿಸಬೇಕಾಗಿತ್ತು ಅಂತ ದುಃಖವನ್ನು ಪಡ್ತಾ ಇರೋದು. ಓಂಕಾರವನ್ನು ಮಾಡುತ್ತಾ ನಿನ್ನ ಧ್ಯಾನವನ್ನು ಮಾಡಲಿಲ್ಲ. ಕುಂಡಲಿ ಧ್ಯಾನದ ಮೂಲಕ ಸೂಕ್ಷ್ಮ ನಾಡಿಯಾದ ಸುಷುಮ್ನಾ ನಾಡಿಯನ್ನು ಹಿಡಿದು ಉಸಿರಿನ ಮೂಲಕ ನಿನ್ನನ್ನು ಪಡೆಯಬಹುದಾದ ಅವಕಾಶವನ್ನು ನಾನು ಕಳೆದುಕೊಂಡಿದ್ದೇನೆ. ನಾನು ದೇಹದಿಂದಾಗಲಿ ಮನಸ್ಸಿನಿಂದಾಗಲಿ ನಿನ್ನನ್ನು ಸ್ಮರಿಸಲಿಲ್ಲ. ಹೇ ಭಗವಂತ, ನನ್ನ ಈ ಅಪರಾಧವನ್ನು ಕ್ಷಮಿಸು, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿಕೊಳ್ತಾ ಇದ್ದೆ ಜೀವ. 10ನೇ ಶ್ಲೋಕದಲ್ಲಿ ನೋಡಿ, ಸ್ಥಿತೇ ಸ್ಥಾನೇ ಸರೋಜೆ ಪ್ರಣವಮಯ ಮರುತ್ಕುಂಭಿತೆ ಸೂಕ್ಷ್ಮ ಮಾರ್ಗೇ ಶಾಂತೆ ಸ್ವಾಂತೆ ಪ್ರಲೀನೆ ಪ್ರಕಟಿತ ವಿಭವೇ ದಿವ್ಯರೂಪೇ ಶಿವಾಕ್ಯೆ ಲಿಂಗಾದ್ಯೆ ಬ್ರಹ್ಮವಾಕ್ಯೆ ಸಕಲತನುಗತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಹೇ ಭಗವಂತ, ನಾನು ಆಜ್ಞಾಚಕ್ರದಲ್ಲಿ, ಅಂದರೆ ಇಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನಿನ್ನನ್ನು ಧ್ಯಾನ ಮಾಡಬಹುದಾಗಿತ್ತು. ನಾನು ಹಾಗೆ ಮಾಡಲಿಲ್ಲ. ಹೇ ಭಗವಂತ, ನೀನು ತ್ರಿಗುಣಾತೀತನು, 3 ಗುಣಗಳನ್ನು ಮೀರಿದವನು. ತಮೋಗುಣ, ರಜೋಗುಣ, ಸಾತ್ವಿಕ ಗುಣವನ್ನು ಮೀರಿದ ಗುಣಾತೀತನು.
ಈ ಪ್ರಪಂಚದ ಮೋಹ ಮತ್ತು ಭ್ರಮೆ ಮತ್ತು ಅಜ್ಞಾನಗಳಿಂದ ಮುಕ್ತನಾದ ಪರಬ್ರಹ್ಮ ಸ್ವರೂಪಿ ನೀನು. ನನ್ನ ಪೂರ್ತಿ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುವವನು. ಇಂತಹ ನಿನ್ನನ್ನು ನಾನು ಸ್ಮರಿಸದೆ ತಪ್ಪು ಮಾಡಿಬಿಟ್ಟೆ. ಹಾಗಾಗಿ ಹೇ ಶಂಕರ, ಹೇ ಭಗವಂತ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು. ಅಂದರೆ ಇದೆಲ್ಲ ಮಾಡಬೇಕು ನಾವು ಅಂತ. ಮನುಷ್ಯ ಜನ್ಮ ಬಂದಾಗ ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಜಪ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನ ವೇದಾಂತ ಚಿಂತನೆಯನ್ನು ಮಾಡಿ ಮೋಕ್ಷತ್ವವನ್ನು ಹೊಂದಲು ಸತತವಾಗಿ ಪ್ರಯತ್ನ ಮಾಡಬೇಕು ಅನ್ನೋದು ಈ ಪ್ರಾರ್ಥನೆಯ ಸಂದೇಶವಾಗಿದೆ. 11ನೆಯ ಪದ್ಯದಲ್ಲಿ ಹೃದ್ಯಂ ವೇದಾಂತ ವೇದ್ಯಂ ಹೃದಯ ಸರಸಿಜೆ ದೀಪ್ತ ಮುದ್ಯತ್ ಪ್ರಕಾಶಂ ಸತ್ಯಂ ಶಾಂತಂ ಶಾಂತಸ್ವರೂಪಂ ಸಕಲ ಮುನಿಮನಃ ಪದ್ಮಷಂಡೈಕ ವೇದ್ಯಂ ಜಾಗ್ರತ್ ಸ್ವಪ್ನ ಸುಷುಪ್ತೌ ತ್ರಿಗುಣರಹಿತಂ ಶಂಕರಂ ನ ಸ್ಮರಾಮಿ ಶಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಇಲ್ಲಿ ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಹೇ ಪರಮಾತ್ಮ, ನೀನು ನಿನ್ನ ತಲೆಯಲ್ಲಿ ಚಂದ್ರನನ್ನು ಅಲಂಕಾರಕ್ಕಾಗಿ ಕಿರೀಟವಾಗಿ ಮಾಡಿಕೊಂಡಿರುವವನು. ಕುತ್ತಿಗೆ ಮತ್ತು ಕಿವಿಗಳಲ್ಲಿ ಹಾವುಗಳನ್ನೇ ಆಭರಣವಾಗಿ ಧರಿಸಿದವನು. ಕಣ್ಣುಗಳಲ್ಲಿ ಜ್ಞಾನವೆಂಬ ಅಗ್ನಿಯನ್ನು ಧರಿಸಿದವನು. ಆನೆಯ ಚರ್ಮವನ್ನು ಹೊದಿಕೆಯಾಗಿ ಧರಿಸಿದವನು. 3 ಲೋಕಗಳ ಅಧಿಪತಿಯು ನೀನೇ ಆಗಿದ್ದೀಯಾ. ನನ್ನ ಮನಸ್ಸನ್ನು ಮೋಕ್ಷವನ್ನೇ ಪಡೆಯುವುದರಲ್ಲಿ ನೆಲೆಗೊಳಿಸು. ನನ್ನನ್ನು ಆತ್ಮಜ್ಞಾನಿಯನ್ನಾಗಿ ಮಾಡು. ಮತ್ತು ಈ ಜನನ ಮರಣ ಚಕ್ರದಲ್ಲಿ ನನ್ನನ್ನು ಸಿಲುಕಿಸಬೇಡ. ನನಗೆ ಮೋಕ್ಷದ ದಾರಿಯನ್ನೇ ಕೊಡು. ಉಳಿದವುಗಳು ಏನೇ ಸಿಕ್ಕಿದರೂ ಅನೇಕ ಜನ್ಮಗಳಲ್ಲಿ ನಾನು ಅನುಭವಿಸಿದ್ದೇನೆ. ಅದರಿಂದ ಯಾವ ಪ್ರಯೋಜನವೂ ಆಗಿಲ್ಲ. ಲೌಕಿಕ ಪ್ರಯೋಜನವಾಯಿತೇ ವಿನಃ ಪಾರಮಾರ್ಥಿಕವಾದ ಯಾವ ಪ್ರಯೋಜನವೂ ಆಗಲಿಲ್ಲ ಎಂದು ಜೀವನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. 12ನೇ ಶ್ಲೋಕದಲ್ಲಿ ನೋಡಿ. ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಸರ್ಪೈಭೂಷಿತ ಕಂಠಕರ್ಣ ವಿವರೇ ನೇತ್ರೋತ್ತ ವೈಶ್ವಾನರೇ ದಂತಿತ್ವಕೃತ ಸುಂದರಾಂಬರಧರೇ ತ್ರೈಲೋಕ್ಯ ಸಾರೇ ಹರೇ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿ ಮಮಲಾ ಅಂತ ಇಲ್ಲಿ ಭಗವಂತನು ಮತ್ತೆ ಈ ಮಗು ಪ್ರಾರ್ಥಿಸ್ತಾ ಇದೆ. ನನಗೆ ಮೋಕ್ಷವನ್ನೇ ಕರುಣಿಸು. ಹೇ ಪರಶಿವನೇ, ನಾನು ದಾನ ಧರ್ಮ ಸಂಪತ್ತುಗಳಿಂದ ಇದ್ದರೂ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಏನೇ ಇದ್ದರೂ ಅದರಿಂದ ನನಗೆ ನಾನು ಮಾಡಿದ ಪಾಪಗಳಿಂದ ನಾನು ಸಾಕಷ್ಟು ಸಲ ಅನುಭವಿಸಿದೆ. ಪುಣ್ಯಗಳಿಂದ ಸ್ವರ್ಗಲೋಕವನ್ನು ಅನುಭವಿಸಿ ಸಾಕಷ್ಟು ಸಲ ತಾಯಿಯ ಹೊಟ್ಟೆಗೆ ವಾಪಸ್ಸು ಬಂದು ಜನನ ಮರಣ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡು ಅನೇಕ ಸಲ ಒದ್ದಾಡಿದ್ದೇನೆ. ಇಂತಹ ಈ ಜನನ ಮರಣ ಚಕ್ರದಿಂದ ನನ್ನನ್ನು ಬಿಡಿಸು ಅಂತ ಹೇಳುತ್ತಾ ನೋಡಿ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕಿಂ ಯಾನೇನ ಧನೇನ ವಾಜಿಕರಿಭಿಃ ಪ್ರಾಪ್ತೇನ ರಾಜ್ಯೇನ ಕಿಂ ವಾ ಪುತ್ರಕಲತ್ರಮಿತ್ರ ಪಶುಭಿಃ ದೇಹೇನ ಗೇಹೇನ ಕಿಂ ಜ್ಞಾತ್ವೇ ತಕ್ಷಣ ಭಂಗುರಂ ಸಪದಿರೇ ತ್ಯಾಜ್ಯಂ ಮನೋ ದೂರತಃ ಸ್ವಾತ್ಮಾರ್ಥಂ ಗುರುವಾಕ್ಯತೋ ಭಜ ಭಜ ಶ್ರೀ ಪಾರ್ವತೀ ವಲ್ಲಭಂ. ಇಲ್ಲಿ ಭಗವಂತನನ್ನು ಕೊಂಡಾಡುತ್ತಾ ಹೇಳ್ತಾ ಇದ್ದಾರೆ. ದಾನ ಧರ್ಮ ಸಂಪತ್ತುಗಳು ಇದ್ದರೂ ಏನೂ ಪ್ರಯೋಜನ ಆಗಿಲ್ಲ. ಅನೇಕ ಕುದುರೆಗಳು ಆನೆಗಳು ಮುಂತಾದ ಸಕಲ ಸೌಭಾಗ್ಯಗಳಿದ್ದರೂ ಏನೂ ಪ್ರಯೋಜನ ಆಗಲಿಲ್ಲ. ಹೆಂಡತಿ
ಮಕ್ಕಳು, ಮಿತ್ರರು, ಬಂಧುಗಳು ಇದ್ದರೂ ನಾನು ಈ ದೇಹವನ್ನು ಬಿಟ್ಟು ಮರಣ ಹೊಂದಿದಾಗ ಅದರಿಂದ ನನಗೆ ಏನೂ ಪ್ರಯೋಜನವಾಗಲಿಲ್ಲ. ನಿನ್ನನ್ನು ಸ್ತುತಿಸದೆ ಈ ದೇಹವಿದ್ದು ಏನೂ ಪ್ರಯೋಜನವಿಲ್ಲ, ಇದರಿಂದ ಯಾವ ಉಪಯೋಗ ಇಲ್ಲ. ಇವೆಲ್ಲವೂ ಯಾವುದೇ ಕ್ಷಣದಲ್ಲಿ ನಾಶವಾಗಬಹುದಾದ ಅನಿತ್ಯ ವಸ್ತುಗಳು. ಇದು ನನಗೆ ಎಷ್ಟೇ ಜನ್ಮ ಬಂದರೂ ತಿಳುವಳಿಕೆ ಬರಲಿಲ್ಲ. ಹೇ ಭಗವಂತನೇ, ಈ ತಿಳುವಳಿಕೆಯನ್ನು ನನಗೆ ಕೊಡು. ಹಾಗಾಗಿ ಇವುಗಳನ್ನೆಲ್ಲ ಮನಸ್ಸಿನಿಂದ ದೂರವಿಟ್ಟು ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡುವಂತೆ ಮಾಡು. ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯ ತರಂಗಭಂಗಚಪಲ ವಿದ್ಯುಚ್ಛಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತೆ ಕರುಣಯ ತ್ವಂ ರಕ್ಷ ರಕ್ಷಾಧುನಾ. ಪ್ರತಿದಿನವೂ ಆಯುಷ್ಯವು ಕಡಿಮೆಯಾಗುತ್ತಾ ಹೋಗುತ್ತದೆ. ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತ್ಯಾಶಾವಾಯು ಅಂತ ಶಂಕರಾಚಾರ್ಯರು ಭಜವ ಗೋವಿಂದಮ್ಮಲ್ಲಿ ಹೇಳ್ತಾರೆ. ಪ್ರತಿದಿನ ಹೋಗ್ತಾ ಇರುತ್ತೆ, ಮಾಸ ಹೋಗ್ತಾ ಇರುತ್ತೆ, ವರ್ಷಗಳು ಹೋಗ್ತಾ ಇರುತ್ತೆ, ನಮ್ಮ ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಬಗ್ಗೆ ನಾವು ಗಮನ ಕೊಡುವುದಿಲ್ಲ, ಧರ್ಮಚಿಂತನೆಯನ್ನು ಮಾಡುವುದಿಲ್ಲ. ನಾನು ಸತ್ತ ನಂತರ ನಾನೊಬ್ಬನೇ ಇರುತ್ತೇನೆ, ನನ್ನ ಪುಣ್ಯ ಪಾಪಗಳು ಮಾತ್ರ ನನ್ನ ಜೊತೆಗೆ ಇರುತ್ತವೆ ಅನ್ನುವ ಚಿಂತನೆಯನ್ನು ನಾವು ಮಾಡುವುದಿಲ್ಲ. ದೇಹವು ಯೌವನವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಕಳೆದು ಹೋದ ದಿನಗಳು ಮತ್ತೆ ಬರುವುದಿಲ್ಲ. ಸಮಯವು ಜಗತ್ತನ್ನು ನುಂಗುತ್ತಿದೆ. ಈ ಸಮಯವು ಜಗತ್ತನ್ನು ನುಂಗುತ್ತಿದೆ. ಧನ, ಸಂಪತ್ತು, ಜೀವನ ಇವು ಯಾವುವೂ ಇರುವುದಿಲ್ಲ. ಇವು ಉಬ್ಬರ ಇಳಿದಂತೆ ಮೇಲೆ ಕೆಳಗಾಗುತ್ತಾ ಹೋಗುತ್ತವೆ. ಇದು ಎಂದಿಗೂ ಶಾಶ್ವತವಲ್ಲ. ಆದ್ದರಿಂದ ನಿನಗೆ ಶರಣಾಗತನಾದ ನನ್ನ ಅಪರಾಧಗಳನ್ನು ಕ್ಷಮಿಸು, ನನ್ನನ್ನು ಶಾಶ್ವತವಾಗಿ ಈ ಸಂಸಾರದಿಂದ ಬಿಡಿಸು ಎಂದು ಇಲ್ಲಿ ಭಗವಂತನನ್ನು ಬೇಡುತ್ತಾ, ನಾನು ಕೈಗಳಿಂದಾಗಲಿ ಕಾಲುಗಳಿಂದಾಗಲಿ ನನ್ನ ಪಂಚಕರ್ಮೇಂದ್ರಿಯಗಳಿಂದಾಗಲಿ ನನ್ನ ಪಂಚ ಜ್ಞಾನೇಂದ್ರಿಯಗಳಿಂದಾಗಲಿ ಇದುವರೆಗೆ ಮನಸ್ಸಿನಿಂದಾಗಲಿ ಬುದ್ಧಿಯಿಂದಾಗಲಿ ಕಾಯ ವಾಚ ಮನಸ ಕರ್ಮಣ ಮುಂತಾದವುಗಳಿಂದ ನಾನು ಏನೇ ಅಪರಾಧವನ್ನು ಮಾಡಿದ್ದರೂ ಅದನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು, ನನ್ನನ್ನು ರಕ್ಷಿಸು, ನನ್ನನ್ನು ಕಾಪಾಡು, ನನ್ನನ್ನು ಮೋಕ್ಷದ ದಾರಿಯಲ್ಲೇ ಹೋಗುವಂತೆ ಮಾಡು ಎಂದು ಶಂಕರಾಚಾರ್ಯರು ಪ್ರತಿ ಒಂದು ಜೀವವು ಹೀಗೆ ಬೇಡಿಕೊಳ್ಳುತ್ತಾ ಇದೆ. ಕೆಲವು ಸಲ ಅದಕ್ಕೆ ಗೊತ್ತಾಗತ್ತೆ, ಕೆಲವು ಸಲ ಅದಕ್ಕೆ ಗರ್ಭದಲ್ಲಿ ಇರುವಾಗ ಅಥವಾ ಸತ್ತ ನಂತರ ಆ ಜೀವಕ್ಕೆ ಈ ಅರಿವು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಬುದ್ಧಿವಂತನಾದವನು ತಾನು ಬದುಕಿದ್ದಾಗಲೇ, ತನ್ನ ಯೌವನ ಸ್ಥಿತಿಯಲ್ಲಿ ಇದ್ದಾಗಲೇ ಆದಷ್ಟು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕು. ಆದಷ್ಟು ಪೂಜೆ, ಧ್ಯಾನ, ವೇದಾಂತ ಚಿಂತನೆ, ಜಪ, ತಪ ಮುಂತಾದವುಗಳನ್ನು ಮಾಡುತ್ತಾ ಸಾಧ್ಯವಾದಷ್ಟು ಬೇರೆಯವರಿಗೆ ಸಹಾಯ ಮಾಡುತ್ತಾ ತಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಮತ್ತು ಮೋಕ್ಷಗಾಮಿಯಾದ ಚಿಂತನೆಯನ್ನು ಮಾಡಬೇಕು. ಅದ್ವೈತ ವೇದಾಂತದಲ್ಲಿ ಹೋಗಿ ಮೋಕ್ಷಪರವಾದ ಚಿಂತನೆಯನ್ನು ಮಾಡಬೇಕು. ಏಕೆಂದರೆ ಶಂಕರರು ಹೀಗೆ ಹೇಳುತ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ಈ ಜಗತ್ತು ಅನ್ನುವುದು ಮಿಥ್ಯೆಯಾಗಿದೆ. ಅಂದರೆ ಬದಲಾವಣೆಗೆ, ಕ್ಷಣ ಕ್ಷಣಕ್ಕೂ ಬದಲಾವಣೆಗೆ ಈ ಜಗತ್ತಿನಲ್ಲಿರುವ ಎಲ್ಲ ವಿಚಾರಗಳು ಒಳಪಟ್ಟಿವೆ. ಆದರೆ
ಪರಮಾತ್ಮನೇ ಸತ್ಯ, ಆ ಸತ್ಯವನ್ನೇ ಹಿಡಿಯಬೇಕು. ಆತ್ಮಜ್ಞಾನವನ್ನೇ ಮಾಡಿಕೊಂಡು ಪರಬ್ರಹ್ಮ ತತ್ವವನ್ನು ಹಿಡಿದುಕೊಂಡು ಅರ್ಥ ಮಾಡಿಕೊಂಡು ಅನುಭವಜನ್ಯವಾಗಿ ಅದನ್ನು ಅನುಭವಿಸಿ ಇಲ್ಲಿ ಇದ್ದಾಗ ಜೀವನ್ಮುಕ್ತಿಯನ್ನು ಹೊಂದಿ ದೇಹ ಬಿಟ್ಟ ಮೇಲೆ ವಿದೇಹ ಮುಕ್ತಿಯನ್ನು ಹೊಂದುವುದೇ ಮಾನವ ಜನ್ಮದ ಸಾರ್ಥಕತೆ ಎಂದು ಇಲ್ಲಿ ಈ ಸ್ತೋತ್ರದಲ್ಲಿ ಭಗವತ್ಪಾದ ಶಂಕರರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಆತ್ಮೀಯ ಮಿತ್ರರೇ, ನಿಮಗೆಲ್ಲ ಈ ವಿಡಿಯೋ ಕೇಳಿದ್ದಕ್ಕೆ ವಂದನೆಗಳು ಮತ್ತು ಅಭಿನಂದನೆಗಳು. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸೇರೋಣ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ತತ್ಸತ್.